Welcome to Sivu Tech World channel. Subscribe my channel, press bell button. ಹಾಯ್ ಫ್ರೆಂಡ್, ಗ್ಲೂ ಗನ್ ಬಗ್ಗೆ ಅಂದರೆ ಯೂಸ್ಫುಲ್ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಗ್ಲೂ ಗನ್ನ ಮೊದಲೇದಾಗಿ ನೋಡಿ, ಈ ರೀತಿ ಸನ್ ಬೋರ್ಡ್ ಸೀಟ್ ಅಂತ ಹೇಳ್ತೀವಿ. ಸನ್ ಬೋರ್ಡ್ ಸೀಟಲ್ಲಿ ಚಿಕ್ಕ ಚಿಕ್ಕ ಮನೆಗಳ ಟೈಪ್ ಇದರೆಲ್ಲ ಮಾಡ್ತೀವಿ, ಈ ಥರ ಪ್ರಾಜೆಕ್ಟ್ ವರ್ಕಿಂಗ್ ಮಾಡ್ತೀವಿ. ಇದಕ್ಕೆಲ್ಲ ಕೂಡ ಈ ರೀತಿ ನಾವು ಸನ್ ಬೋರ್ಡ್ ಸೀಟ್ನ ಅಂಟಿಸೋಕ್ಕೆ ಕೂಡ ಯೂಸ್ ಮಾಡ್ಬೋದು ಗ್ಲೂ ಗನ್ನ. ಇದರಲ್ಲಿ ನೋಡಿ, ನಾನು ಆಲ್ರೆಡಿ ಒಂದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಸೇಮ್ ಗಮ್ ಯಾವ ರೀತಿ ಯೂಸ್ ಆಗುತ್ತೆ ಅದೇ ಥರ ಬೇಗ ಡ್ರೈ ಆಗುತ್ತೆ, ಬೇಗ ಕಚ್ಕೊಳ್ಳುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ. ಇದರಿಂದ ಈಸಿಯಾಗಿ ವರ್ಕ್ ಮಾಡ್ಬೋದು. ಮತ್ತು ನೀವು ಅದೇ ರೀತಿ ಇನ್ನೂ ಸುಮಾರು ಟೈಪ್ ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ರೀತಿ ತುಂಬ ಟಿಪ್ಸ್ಗಳನ್ನು ಕೊಡ್ತೀನಿ. ವಿಡಿಯೋ ಎಂಡ್ ಆಗೋವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೂ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಮತ್ತು ಅದೇ ರೀತಿ ನಿಮ್ಮ ಕಾರ್ ಏನು ಗ್ಲಾಸ್ ಇರುತ್ತೆ, ಗ್ಲಾಸ್ ಬೀಡಿಂಗ್ ಇರುತ್ತೆ. ಬೀಡಿಂಗ್ ಕೂಡ ಕೆಲವೊಂದು ಹತ್ರ ಸ್ಕ್ರೂ ಇರೋಲ್ಲ, ಅಲ್ಲಿ ಕ್ಲ್ಯಾಂಪಿಂಗ್ ಕಟ್ಟಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಒಂದು ಹತ್ರ ಯೂಸ್ ಮಾಡಿದ್ದೀನಿ ನೋಡಿ. ಈ ರೀತಿ ಬೀಡಿಂಗ್ ಕೆಳಗಡೆಗೆ ಅಂದರೆ ಇದೇನು ಗ್ಲೂ ಬರುತ್ತೆ, ಗ್ಲೂನ ಹೀಟ್ ಮಾಡಿ ಹಾಕಿ ನೋಡಿ, ಈ ರೀತಿ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ಮೇಲೆ ಎಕ್ಸಸ್ ಮೆಟಲ್ ಕೂಡ ನೀವು ತೆಗೆದುಬಿಡ್ಬೋದು. ಯಾಕಂದರೆ ಇದು ಒಂಥರ ರಬ್ಬರ್ ಟೈಪ್ ಇರೋದ್ರಿಂದ ಬೇಗ ಬಿಡುತ್ತೆ. ಇದನ್ನು ಕ್ಲೀನ್ ಮಾಡೋಕ್ಕೆ ಈಸಿ. ಅದೇ ರೀತಿ ಕೆಲವೊಂದು ಡೋರ್ಗಳಲ್ಲಿ ವುಡ್ಡಲ್ಲಿ ಕ್ರ್ಯಾಕ್ ಬಂದಿರುತ್ತೆ. ಕ್ರ್ಯಾಕ್ನ ಫಿಲ್ ಮಾಡೋಕ್ಕಾಗಲ್ಲ. ಬಟ್ ಈ ಗ್ಲೂ ಗನ್ನಲ್ಲಿ ಕೂಡ ನೋಡಿ, ಈ ರೀತಿ ಫಿಲ್ ಕೂಡ ಮಾಡ್ಬೋದು. ಅಂದರೆ ಹೀಟ್ ಮಾಡಿ, ಅವಾಗ ಹೀಟ್ ಆದಮೇಲೆ ಅದನ್ನು ಈಸಿಯಾಗಿ ನೀವು ಆ ಗ್ಯಾಪಲ್ಲಿ ಎಷ್ಟಿರುತ್ತೆ ಗ್ಯಾಪ್ಗೆಲ್ಲ ಫಿಲ್ ಮಾಡ್ಬೋದು. ಅದೇ ರೀತಿ ಕೆಲವೊಂದು ಈ ಕಾರ್ ಹೆಡ್ ಲ್ಯಾಂಪ್ ಲೈಟಲ್ಲಿ ಕೂಡ ನಮಗೇನಾಗಿರುತ್ತೆ, ಆ ಪ್ಲಗ್ಗಲ್ಲಿ ಒಂದು ಮೆಟಲ್ ಇರುತ್ತೆ. ಆ ಮೆಟಲ್ ಬಂದು ಅದು ಆಲ್ರೆಡಿ ಡ್ಯಾಮೇಜ್ ಆಗಿ ಪ್ಲಗ್ ಎಲ್ಲ ಲೂಸ್ ಆಗುತ್ತೆ. ಲೂಸ್ ಆದಾಗ ಕೂಡ ಅದನ್ನು ನೀವು ಯೂಸ್ ಮಾಡೋಕ್ಕಾಗಲ್ಲ. ಅಂಥದ್ದು ಕೂಡ ನೋಡಿ ಈ ಥರ ಯೂಸ್ ಮಾಡ್ಬೋದು. ಈ ಗ್ಲೂನ ಹಾಕೋದ್ರಿಂದ ಅದು ಕೂಡ ಪಕ್ಕ ಹೋಲ್ಡ್ ಆಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಮೇಜರ್ ಆಗಿ ಏನಂದರೆ, ಈಗ ಬರ್ತಾ ಇರೋವಂಥ ಅಂದರೆ ವಾಟ್ರ್ ಬರುತ್ತೆ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ವಾಟರ್ ಅವೈಲೇಬಲ್, ಅಂದರೆ ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಇದೆ. ಅದಕ್ಕೆ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಕ್ಯಾನಲ್ಲಿ ನೀವು ನೋಡ್ಬೋದು, ಬಾಟಮ್ ಏರಿಯಾದಲ್ಲಿ ಈ ರೀತಿ ಒಂದು ಮಾರ್ಕ್ ಬೀಳುತ್ತೆ ನೋಡಿ. ಕೆಳಗಡೆ ಏರಿಯಾದಲ್ಲೆಲ್ಲ ಮಾರ್ಕ್ ಬಿದ್ದು ಬೇಗ ಡ್ಯಾಮೇಜ್ ಆಗುತ್ತೆ. ಮತ್ತು ಇದು ಎಲ್ಲಿ ನೀವು ಸ್ವಲ್ಪ ಡೌನ್ ಇರೋ ಜಾಗದಲ್ಲಿ ಇಟ್ಟರು ಕೂಡ ಸ್ಲಿಪ್ಪಾಗಿ ಬೇಗ ಕ್ಯಾನ್ ಬಿದ್ದುಬಿಡುತ್ತೆ. ಇದಕ್ಕೆ ಸಿಂಪಲ್ ಮೆಥಡ್ ಇದು. ಈ ಕ್ಯಾನ್ ಕೆಳಗಡೆ ಬಾಟಮಲ್ಲಿ ಕೂಡ ನೀವು ಈ ರೀತಿ ಗ್ಲೂನ ಅಪ್ಲೈ ಮಾಡಿದರೆ, ಗ್ಲೂ ಅಪ್ಲೈ ಮಾಡೋದ್ರಿಂದ ಇದು ಯಾವುದೇ ರೀತಿ ಸ್ಲಿಪ್ ಆಗಿಬಿಡಲ್ಲ. ಒಂಥರ ರಬ್ಬರ್ ಥರ ಹೋಲ್ಡ್ ಮಾಡುತ್ತೆ. ಅದೇ ರೀತಿ ನೀವು ಬೈಕಲ್ಲಿ ಇಟ್ಕೊಂಡ್ಬರ್ಬೇಕಾದ್ರೆ ಸ್ಲಿಪ್ ಆಗೋಲ್ಲ. ನೀವು ಸೈಡ್ ಸ್ಟ್ಯಾಂಡ್ ಹಾಕಿದರೆ ಬೀಳಲ್ಲ. ಈ ರೀತಿ ಒಂದು ಬೆನಿಫಿಟ್ ಆಗುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಇನ್ನೊಂದು ಹತ್ರ ವುಡ್ಡಲ್ಲಿ ನನಗೆ ಕ್ರ್ಯಾಕರಲ್ಲಿ ಹಾಕ್ತಾಯಿದ್ದೀನಿ. ಈ ಕ್ರ್ಯಾಕರಲ್ಲಿ ಕೂಡ ನೀವು ಹಾಕ್ಬೋದು. ಅಂದರೆ ಇದು ಹೊರಗಡೆ ಕಾಣಲ್ಲ, ಸೇಮ್ ವುಡ್ ಕಲರ್ ಇರೋದ್ರಿಂದ ವುಡ್ಗೂ ಕೂಡ ಮ್ಯಾಚ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಕೂಡ ಹಾಗೇನಾಗಿ